ನಿಟ್ಟೆ ನೋಡ್ರಿ, ನಿಟ್ಟೆ ಅನ್ನೋದು ಸಂಬಂಧ ಅಂದರೆ ನನ್ನ ಅಣ್ಣಂದು ಅಷ್ಟೇ ಹೊರತು ನನಗೆ ಅದರಲ್ಲಿ ಅದು ಒಂದು ವಿಚಾರ. ನನ್ನ ತಂದೆಯವರು ಹಿಂದಿಂದಲೂ ಹೇಳ್ಕೊಂಡು ಬಂದವರು, ದೊಡ್ಡವರಾದ್ಮೇಲೆ ಜೊತೆ ಇರಬೇಡಿ, ಬೇರೆ ಬೇರೆ ಇದ್ಬೇಡಿ. ವ್ಯವಸಾಯದ ಕುಟುಂಬದಲ್ಲಿ ಹುಟ್ಟಿದವರು, 1 ಇಂಚು ಜಮೀನು ಶೇರ್ ತಗೊಂಡಿಲ್ಲ. ಎಲ್ಲರಿಗಂದ್ರೆ ನಮ್ಮ ಬಂಟು ಸಮುದಾಯದಲ್ಲಿ ತಾಯಿಯಿಂದ ಬರಬೇಕು, ಅದು ಗಂಡಸರಿಗೆ ಏನಿಲ್ಲ ಅದರಲ್ಲಿ ಕುಟುಂಬದಲ್ಲಿ. ಅಷ್ಟೊತ್ತಿಗೆ ನನ್ನ ತಂದೆಯವರು ಸ್ಪೀಕರ್ ಅವಧಿ ಮುಗಿಸ್ಬಿಟ್ಟು ನಿಟ್ಟೆ ಗ್ರಾಮದಲ್ಲಿ ಒಂದು ಚಿಕ್ಕ ಮನೆ ಕಟ್ಕೊಂಡು ಅಲ್ಲೇ ಇದ್ರು. ಆತ ಹಠ ಹಿಡಿದು ಒಂದು ಹೈಸ್ಕೂಲ್ ಶುರು ಮಾಡ್ತಾನೆ ನಿಟ್ಟೆ ಗ್ರಾಮದಲ್ಲಿ, ತನ್ನ ಮಾವನ ಹೆಸರು ಇಡ್ತಾನೆ ಅದಕ್ಕೆ. ಅದು ಅಭಿವೃದ್ಧಿ ಆಗ್ತಾ 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 ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದು ನಿಟ್ಟೆಯಲ್ಲಿ. ಸಡನ್ ಆಗಿ ನನ್ನ ನೆನಪಾಯ್ತು, ನಾನು ಹೇಳ್ಬೇಕಲ್ಲ ನಾನು ಕೋರ್ಟಿಗೆ ಬರಲ್ಲ ಅಂತ. ನಾನು ಎಲ್ಲೂ ನ್ಯಾಯಾಧೀಶನಾಗಿರ್ಲಿಲ್ಲ ಮೊದಲು, ಹೈಕೋರ್ಟಲ್ಲೇ. ಫೋನ್ ಮಾಡಿ ಹೇಳಿದೆ ನಾನು, ನನಗೆ ಮಹಾರಾಜರ ಪರವಾಗಿ ಒಂದು ಫೋನ್ ಬರ್ತದೆ, ಈ ರೀತಿ ನಿಮ್ಮ ಹತ್ರ ಮಾತಾಡ್ಬೇಕಂತಿದ್ದಾರೆ ಮಹಾರಾಜರು ಅಂತ. ಮೊದಲನೇ ಸಲ ಅವರನ್ನು ದೂರದಿಂದ ಕಂಡಿದ್ದೇನೆ, ವೈಯಕ್ತಿಕವಾಗಿ. ಬಹಳ ಸಿಂಪಲ್ ಮನುಷ್ಯರು, ಜಯಚಾಮರಾಜ ಒಡೆಯರ್. 56ನೇ ಇಸ್ವಿಯಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಸೇಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಜೂನಿಯರ್ ಇಂಟರ್ಮೀಡಿಯೇಟ್ ಸೇರ್ಕೊಂಡು. ಆವಾಗ ನನ್ನ ಜೊತೆ ಕ್ಲಾಸಲ್ಲಿ ಒಬ್ರು ಇಂದರ್ ಕುಮಾರ್ ಕಪೂರ್ ಅಂತ ಕ್ಲಾಸ್ಮೇಟ್ ಆಗಿದ್ರು. ಬಹಳ 1-2 ವರ್ಷದಲ್ಲಿ ಬಹಳ ಪರಿಚಯ, ಬಹಳ ಆತ್ಮೀಯರಾಗಿ. ಅವ್ರ ತಂಗಿ ಸ್ಕೂಲ್ಗೆ ಹೋಗ್ತಾ ಇದ್ಲು, ನಾನು ಅವ್ರ ಮನೆಗೆ ಹೋಗ್ತಾ ಬರ್ತಾ ಇದ್ದೆ. ಕಾಲೇಜ್ ಹತ್ರನೇ ಮನೆ ಇತ್ತು, ಅಲ್ಲಿ ಪರಿಚಯ ಆಗಿತ್ತು. ತಂದೆ ಇರಲಿಲ್ಲ, ಆವಾಗಲೇ ತೀರ್ಕೊಂಡಿದ್ರು. ಬಿಸ್ನೆಸ್ ಅಲ್ಲಿದ್ರು ಕಾಣಿಸ್ತದೆ, ಅವ್ರು ಪಂಜಾಬಿ. ತದನಂತರ ಪರಿಚಯ ಇತ್ತು, ಅದೇ ಪರಿಚಯ ಬೆಳೆದು ಪ್ರೀತಿಗೆ ಇದಾಯಿತು. ನಾನು ಲಾ ಮುಗಿಸಿದೆ ಅಂದರೆ ಸುಮಾರು 2, 4, 5 ಸುಮಾರು 7 ವರ್ಷದ ಪರಿಚಯದ ನಂತರ ನಾನು ಲಾ ಮುಗಿಸಿದಾಗ ನಮ್ಮೊಳಗೆ ಮದುವೆ ನಾವು ಆಗೋಣ ಅಂತ ಒಪ್ಕೊಂಡ್ವಿ. ನನ್ನ ಕುಟುಂಬದಲ್ಲಿ ಯಾರು ನಮ್ಮ ಸಮುದಾಯ ಬಿಟ್ಟು ಹೊರಗೆ ಮದುವೆ ಆದವರು ಯಾರು ಇರಲಿಲ್ಲ. ಆದರೆ ನನ್ನ ಕುಟುಂಬದವ್ರಿಗೆ ಗೊತ್ತಿತ್ತು ಕಾಣಿಸ್ತದೆ ನಾನು ಇವಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದೇನೆ. ಆದರೆ ನಾನು ಆವಾಗ ನನ್ನ ಕುಟುಂಬದವ್ರಿಗೆ ಹೇಳಲಿಲ್ಲ, ಯಾಕೆಂದರೆ ನನಗೆ ಆದಾಯ ಇರಲಿ. ಅವಳು ಕೂಡ BSc ಮಾಡಿದ್ಲು. ತದನಂತರ ಇನ್ನು ಮದುವೆ ಆಗಿ ನಮ್ಮ ಆಗ ಸಮಯ ಇದೆ ಅಂತ ಅವಳು ಲಾ ಸೇರ್ಕೊಂಡ್ಳು. ಮತ್ತೆ 69ನೇ ಇಸ್ವಿಯಲ್ಲಿ, ಅಂದರೆ ನಾನು ಕಾನೂನು ವೃತ್ತಿಗೆ ಸೇರಿ ಸುಮಾರು 5 ವರ್ಷದ ನಂತರ, ನಾನು 69ರಲ್ಲಿ ಸುಮಾರು 4 ವರ್ಷ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಇನ್ನು ಜೂನಿಯರೇ ಆಗಿದ್ದೆ. ಆವಾಗ ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು. ಅವ್ರಿಗೆ ನಾನೊಂದು ಪತ್ರ ಬರೆದೆ. ಆವಾಗ ಫೋನ್ಗಿನ್ ಜಾಸ್ತಿ ಮಾತಾಡೋದಿರಲಿಲ್ಲ. ಹೇಳಿದೆ, ಈ ರೀತಿ ನನಗೆ ಅವಳನ್ನು ಮದುವೆ ಆಗಬೇಕಂತ ಇದ್ದೇನೆ ಅಂತ. ಆವಾಗ ನನ್ನ 2 ತಂಗಿಯಂದಿರದ್ದು ಮದುವೆ ಆಗಿತ್ತು, 2 ಅಣ್ಣಂದಿರದ್ದು ಮದುವೆ ಆಗಿತ್ತು. ನಾನು ಮತ್ತು ಇನ್ನೊಬ್ಳು ತಂಗಿ ಮೆಡಿಕಲ್ ಮಾಡ್ತಾ ಇದ್ದೆ, ಅವಳು ನಮ್ದು ಇಬ್ಬರದ್ದು ಮದುವೆ ಆಗಿರಲಿಲ್ಲ. ನಾನು ತಂದೆಯವ್ರಿಗೆ ಹೇಳಿದಾಗ ಅವ್ರಿಗೆ ಹೇಳಿದ್ದೆ, ನಮಗೆ ಈ ಒಂದು ರೀತಿ ಅಂದಾಜಿತ್ತು ಈ ರೀತಿ ಆಗ್ತದೆ ಅಂತ. ಆದರೆ ನಮ್ಮಿಂದೇನು ಅಭ್ಯಂತರ ಇಲ್ಲ, ನೀನು ಇನ್ನೊಬ್ಳು ತಂಗಿಗೆ ಮದುವೆ ಆಗೋರಿಗೆ ಕಾಯ್ಬೇಕಾಗ, ಅವಳ ಮದುವೆ ನಾವು ಹುಡುಕ್ತಾ ಇದ್ದೇವೆ, ಅದಷ್ಟು ಬೇಗ ಮಾಡ್ತೇವೆ ಅಂತ ಹೇಳಿದ್ರು. ಇದು 69 ಜನವರಿ, ಫೆಬ್ರವರಿ. ಆನಂತರ ಜನವರಿಯಲ್ಲಿ ನನಗೆ ಫೋನ್ ಮಾಡ್ತಾರೆ, ಇಲ್ಲ ನಿನ್ನ ತಂಗಿಗೆ ನಾವು ಏನು ಸಂಬಂಧ ಹುಡ್ಕಕ್ಕೆ ಆಗಲಿಲ್ಲ, ಇನ್ನು ನಿನ್ಗೆ ಆಗೋವಳ ಕುಟುಂಬದವ್ರು ತಿಳ್ಕೊಂಡಿರ್ಬೇಕು, ಇವಳನ್ನು ಎಷ್ಟು ದಿನ ಮನೆಯಲ್ಲಿ ಇಟ್ಕೊಂಡಿರ್ಬೇಕು ಇದೇ ರೀತಿಯಲ್ಲಿ ಅಂತ. ನಾವು ಬರ್ತಾ ಇದ್ದೇವೆ ಮೇ ರಜದಲ್ಲಿ ಸುಪ್ರೀಂ ಕೋರ್ಟಲ್ಲಿ, ನೀವು ಡಿಸೈಡ್ ಮಾಡಿ ಎಲ್ಲಿ ಮದುವೆ ಮಾಡ್ತೀರಿ, ಯಾವ ಪದ್ಧತಿ ಪ್ರಕಾರ ಮಾಡ್ತೀರಿ ಅಂತ. ನಾನು ಒಪ್ಕೊಂಡೆ. ಅವ್ರ ಕುಟುಂಬದವ್ರ ಹತ್ರ ಮಾತಾಡಿ ಅವ್ರು ಹೇಳಿದ್ರು ಮದುವೆ ನಾವೇ ಮಾಡ್ತೇವೆ ಅಂತ. ಅದಕ್ಕೆ ತಂದೆಯವರು ಕೂಡ ಒಪ್ಕೊಂಡ್ರು. ನನ್ನ ಸಹೋದರಿಗೆ ಗೊತ್ತಿತ್ತು ಈ ರೀತಿ ಆಗ್ಬೋದಂತ. 69 ಜೂನಲ್ಲಿ ನಮ್ಮ ಮದುವೆ ಆಯಿತು. ಅವ್ರ ಮನೆಯಲ್ಲಿ ರಾತ್ರಿ ಹೊತ್ತು ಮದುವೆ, ಪಂಜಾಬಿ ಅವ್ರದ್ದು ಮದುವೆ. ರೆಸಿಡೆನ್ಸಿ ರೋಡಲ್ಲಿ ಅವ್ರದ್ದು ಮನೆ ಇತ್ತು, ಬೆಂಗಳೂರು ಕ್ಲಬ್ ಎದುರುಗಡೆ. ಅಲ್ಲೇ ಮದುವೆ ಆಯಿತು. ಮತ್ತು ನನ್ನ ತಂದೆಯವ್ರ ಮರುದಿವಸ ವುಡ್ಲ್ಯಾಂಡ್ಸಲ್ಲಿ ಒಂದು ರಿಸೆಪ್ಷನ್ ಕೊಟ್ಟಿದ್ರು. 69ರಿಂದ ಮದುವೆ ಆಗಿದೆ ನಮಗೆ, ಮಕ್ಕಳಿಲ್ಲ. ಇವಾಗ 52 ವರ್ಷ ಆಗ್ತಾ ಬಂತು ಮದುವೆ ಆಗಿ. ಯಾವುದೇ ಒಂದು ತಿಕ್ಕಾಟ ಏನಿಲ್ಲ. ಅಷ್ಟೊತ್ತಿಗೆ ಅವರು ಡೆಲ್ಲಿಯಲ್ಲೆಲ್ಲ ಭಾಳ ವರ್ಷ ಇದ್ದರು, ಅವ್ರಿಗೆ ಸ್ವಲ್ಪ ನೋಡಿರ್ಬೇಕು ಈ ರೀತಿ ಆಗುವುದೆಲ್ಲ. ಅತಿ ಪ್ರತಿಷ್ಠಿತ ಕರ್ನಾಟಕದಲ್ಲಿದೆ ಅಲ್ಲ ಸರ್ ನಿಟ್ಟೆ. ನೋಡ್ರಿ, ನಿಟ್ಟೆ ಅನ್ನೋದು ಸಂಬಂಧ ಅಂದರೆ ನನ್ನ ಅಣ್ಣಂದು ಅಷ್ಟೇ ಹೊರತು ನನಗೆ ಅದರಲ್ಲಿ ಅದು ಒಂದು ವಿಚಾರ. ನನ್ನ ತಂದೆಯವರು ಹಿಂದಿಂದಲೂ ಹೇಳ್ಕೊಂಡು ಬಂದವರು, ದೊಡ್ಡವರಾದ್ಮೇಲೆ ಜೊತೆ ಇರಬೇಡಿ, ಬೇರೆ ಬೇರೆ ಇದ್ಬೇಡಿ. ಬಿಸ್ನೆಸ್ ಅಂತೂ ಜೊತೆಯಲ್ಲಿ ಮಾಡಲೇಬೇಡಿ, ಯಾಕಂದರೆ ಮತ್ತೆ ಮಕ್ಕಳಾದಾಗ ಬೇರೆ ಬೇರೆ ವಿಚಾರಗಳು ಬರ್ತವೆ, ಅದರಲ್ಲಿ ತಿಕ್ಕಾಟಗಳಾಗ್ತದೆ, ಬೇಡ. ಯಾಕಂದ್ರೆ ಅವ್ರು ಕಂಡಿದ್ದು, ಅವರು ಒಂದು ವ್ಯವಸಾಯದ ಕುಟುಂಬದಲ್ಲಿ ಹುಟ್ಟಿದವರು. ಅದರಲ್ಲಿ ಡಿಗ್ರಿ ಮಾಡಿಕೊಂಡು ಕಾನೂನು ವೃತ್ತಿ ಬಂದವರು ಅವರೊಬ್ಬರೇ, ಮಿಕ್ಕಿದವರೆಲ್ಲ ಅದೇ ಕುಟುಂಬದ ಆಸ್ತಿ ಮೇಲೇನೆ ಹೊಂದ್ಕೊಂಡಿದ್ರು. ಅದರಿಂದಾಗಿ ಒಬ್ರಿಗೊಬ್ರಿಗೆ ಜಗಳ ಆಗಿಬಿಟ್ಟು ಮಾತುಕತೆ ಏನಾಗ್ತಾ ಇರಲಿಲ್ಲ. ಇವ್ರು ಎಲ್ಲರ ಜೊತೆ ಸರಿಯಾಗಿದ್ರು, ಯಾಕಂದ್ರೆ 1 ಇಂಚು ಜಮೀನು ಶೇರ್ ತಗೊಂಡಿದ್ರು. ಎಲ್ಲರಿಗಂದ್ರೆ ನಮ್ಮ ಬಂಟು ಸಮುದಾಯದಲ್ಲಿ ತಾಯಿಯಿಂದ ಬರಬೇಕು, ಅದು ಗಂಡಸರಿಗೆ ಏನಿಲ್ಲ ಅದರಲ್ಲಿ ಕುಟುಂಬದಲ್ಲಿ. ಆವಾಗ ಇವರಿಗೆ ಜೀವನಾಂಶ ಅಂತ ಏನೋ ಇತ್ತು ಗಂಡಸರಿಗೆ. ಅವ್ರು ಇರುವವರೆಗೆ ಅವ್ರಿಗೆ, ಅವ್ರು ತೀರ್ಕೊಂಡ್ಮೇಲೆ ಅವ್ರ ಕುಟುಂಬಕ್ಕೆಲ್ಲ
ಮತ್ತು ತಂಗಿಗೆ ಎಲ್ಲ ಅಕ್ಕನಿಗೆ ಹೋಗ್ತಾ ಇತ್ತು. ಆವಾಗ ನನ್ನ ತಂದೆ ಹೇಳಿದಂತೆ ನನಗೆ ಯಾವುದು ಬೇಡಪ್ಪ, ನನ್ನ ಸಾಯುವವರೆಗೆ ನೀವು ಕಾಯೋದು ಬೇಡ, ನೀವೇ ಇಟ್ಕೊಳ್ಳಿ, ನನಗೆ ವೃತ್ತಿ ಇದೆ ಸಾಕಂತ. ಆ ಹಿನ್ನೆಲೆಯಲ್ಲಿ ನಮ್ಮನ್ನು ಅದೇ ರೀತಿ ಒಂದು ಜೊತೆಯಲ್ಲಿರಬೇಡಿ ಎಂದು ಬಿಸ್ನೆಸ್ಸಲ್ಲಿ ನಾವತ್ತು ಬಿಸ್ನೆಸ್ಸಲ್ಲಿ ಇರೋದು ಅವನೊಬ್ಬನೇ, ವಿನಯ್ ಹೆಗ್ಡೆ ಅಂತ. ಅವನು ಮೊದಲು ಕ್ಯಾನ್ರಾ ವರ್ಕ್ಶಾಪ್ ಅಂತ ಇತ್ತು, ಅಲ್ಲಿ ಸೇರ್ಕೊಂಡಿದ್ದ BSc ಮುಗಿಸಿದ ನಂತರ. ತದನಂತರ ಅವನೇ ಒಂದು ಸ್ಪ್ರಿಂಗ್ ಫ್ಯಾಕ್ಟ್ರಿ ಮಾಡಿದ, ಅದು ದೊಡ್ಡ ಫ್ಯಾಕ್ಟ್ರಿ ಆಯಿತು, ಮಂಗಳೂರಲ್ಲೇ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದ. ತದನಂತರ ನಿಟ್ಟೆಯಲ್ಲಿ ಫೌಂಡ್ರಿ ಅಂತ ಮಾಡಿದ, ಅಲ್ಲಿ ಲೋಕಲ್ ಜನರಿಗೆ ಸಹಾಯ ಆಗಬೇಕಂತ. ಅಷ್ಟೊತ್ತಿಗೆ ನನ್ನ ತಂದೆಯವರು ಸ್ಪೀಕರ್ ಅವಧಿ ಮುಗಿಸ್ಬಿಟ್ಟು ನಿಟ್ಟೆ ಗ್ರಾಮದಲ್ಲಿ ಒಂದು ಚಿಕ್ಕ ಮನೆ ಕಟ್ಕೊಂಡು ಅಲ್ಲೇ ಇದ್ದರು. ಅವ್ರ ಮನೆ ಎದುರುಗಡೆ ಒಂದು ಹಳೆಯ ಶಾಲೆ ಇತ್ತು, ಸರ್ಕಾರಿ ಶಾಲೆ, ಪಂಚಾಯತ್ ಶಾಲೆ ಏನಾದಾಗಿತ್ತು. ಆ ಬಿಲ್ಡಿಂಗು ಭಾಳ ಶಿಥಿಲ ಸಮಸ್ಯೆದಲ್ಲಿತ್ತಂತೆ. ತಾಯಿ ಒಂದು 4ನೇ ಕ್ಲಾಸು 5ನೇ ಕ್ಲಾಸ್ವರೆಗೆ ಅಲ್ಲಿ ಕಲಿತಾ ಇದ್ರಂತೆ. ಆಗ ನನ್ನ ತಂದೆಯವ್ರ ಮಗ ಸ್ವಲ್ಪ ಆರ್ಥಿಕವಾಗಿ ಶಕ್ತಿ ಆಗಿದ್ದಾನೆ, ಅವ್ನಿಗೆ ಹೇಳಿದ್ರಂತೆ, ನೋಡಪ್ಪ ಆ ಶಾಲೆ ಬಿಲ್ಡಿಂಗ್ ಸ್ವಲ್ಪ ರಿಪೇರ್ ಮಾಡಿಸ್ಕೊಡು ಅವ್ರಿಗೆ ಅಂತ. ಅವನು ಆಡಳಿತೆಯವರನ್ನು ಕೇಳಿದಾಗ, ಸರ್ ನಾವು ಇದಕ್ಕೆ ಇಷ್ಟು ಖರ್ಚಾಗ್ತಿದೆ, ಆ ಹಣ ಕೊಡಿ ನಾವು ಮಾಡಿಸ್ಕೊಳ್ತೇವೆ ಅಂತ ಹೇಳಿದೆ. ಅವನು ಹೇಳಿದ, ನಾನು ಹಣ ಕೊಡಲ್ಲ, ನಾನು ರಿಪೇರಿ ಮಾಡಿಸ್ಕೊಡ್ತೇನೆ, ಏನು ಬಿಲ್ಡಿಂಗ್ ಬೇಕಾದರೂ ಮಾಡಿಸ್ಕೊಡ್ತೇನೆ, ಆದರೆ ಹಣ ಕೊಡಲ್ಲ. ಮತ್ತು ಅವರೇನು ಒಪ್ಪಲಿಲ್ಲ. ಆತ ಹಠ ಹಿಡಿದು ಒಂದು ಹೈಸ್ಕೂಲ್ ಶುರು ಮಾಡ್ತಾನೆ ನಿಟ್ಟೆ ಗ್ರಾಮದಲ್ಲಿ, ತನ್ನ ಮಾವನ ಹೆಸರು ಇಡ್ತಾನೆ ಅದಕ್ಕೆ. ಅದು ಅಭಿವೃದ್ಧಿ ಆಗ್ತಾ 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 ಎಂಜಿನಿಯರಿಂಗ್ ಕಾಲೇಜ್ ಮಾಡಿದ ನಿಟ್ಟೆಯಲ್ಲಿ. ಮಂಗಳೂರಲ್ಲಿ ಡೆಂಟಲ್ ಕಾಲೇಜ್ ಮೊದಲು ಮಾಡಿದ, ತದನಂತರ ಬೆಂಗಳೂರಲ್ಲಿ ಎಂಜಿನಿಯರಿಂಗ್ ಕಾಲೇಜ್ ಮಾಡಿದ, ಮತ್ತು ಎಲ್ಲ ಡಿಸಿಪ್ಲಿನ್ನೂ ಮಾಡಿದ, ಮತ್ತು ಮೆಡಿಕಲ್ ಕಾಲೇಜ್ ಕೂಡ ಮಾಡಿದ. ಅದು ಇವಾಗ ಡೀಮ್ಡ್ ಯೂನಿವರ್ಸಿಟಿ ಅಂತ ಆಗಿದೆ. ಹೈಸ್ಕೂಲಿಂದ ಅದು ಕೂಡ ತನಗೆ ಮಾಡಬೇಕಂತ ಮಾಡಿದಲ್ಲ, ನನ್ನ ತಂದೆಯವರ ಮಾತನ್ನು ಕೇಳಿ ಆತ ಅದು ಐಡಿಯಾ ಬಂದದ್ದು ಆತನಿಗೆ. ಇವಾಗ ಇದು ಯೂನಿವರ್ಸಿಟಿ ಆಗಿದೆ. ಇದು 82ರಲ್ಲಿರ್ಬೇಕು. ತಂದೆಯವರು 73ರಲ್ಲಿ ರಾಜೀನಾಮೆ ಕೊಟ್ಟು ಬಂದರು ಸುಪ್ರೀಂ ಕೋರ್ಟಿಗೆ, 77ರಲ್ಲಿ ಚುನಾವಣೆಗೆ ನಿಂತು ಸ್ಪೀಕರ್ ಆದರು, 80ರಲ್ಲಿ ನಿವೃತ್ತರಾದರು ಅಲ್ಲಿ. ತದನಂತರ ಮಂಗಳೂರಿಗೆ ಹೋಗಿ ನಿಟ್ಟೆಯಲ್ಲಿ ಮನೆ ಕಟ್ಟಿ ಅಲ್ಲೇ ಇದ್ದರು. ಅವ್ರು ಚುನಾವಣೆಗೆ ನಿಂತು ಸೋತೋದ್ರು ಅಲ್ಲಿ ಎಲೆಕ್ಷನ್ನಲ್ಲಿ, ಉಡುಪಿ ಕಾನ್ಸ್ಟಿಟ್ಯೂನ್ಸಿ. ನಿಟ್ಟೆಗೆ ಹೋದರು, ಅಲ್ಲಿ ಮತ್ತೆ BJP ಅವರವ್ರನ್ನ ಚುನಾವಣೆಗೆ ನಿಲ್ಲಕ್ಕೆ ಹೇಳಿದ್ರು, ನಿಂತರು. ಮತ್ತೆ ಅಲ್ಲ, ಆವಾಗ ಜನತಾ ಪಾರ್ಟಿ ಆಗಿತ್ತಲ್ಲ, ಜನತಾ ಪಾರ್ಟಿ ಆಗಿತ್ತು, ಅದಕ್ಕೆ ನಿಂತು ಸೋತರು ಅವರು. ಎಲ್ಲ ಆಸ್ಕರ್ ಫರ್ನಾಂಡಿಸ್ ಅವ್ರಿಗಿದ್ರು ಇದರಲ್ಲಿ. ಮತ್ತೆ ಅವ್ರೇನು ರಾಜಕೀಯದಾಗ ಹತ್ರ ಹೋಗಿಲ್ಲ. BJP ವೈಸ್ ಪ್ರೆಸಿಡೆಂಟ್ ಆಗಿದ್ರು, ಆದರೆ ಆಕ್ಟಿವ್ ಆಗಿರಲಿಲ್ಲ. ಆದ್ರೆ ಮಕ್ಕಳ ಜೊತೆ ಇರ್ತಾ ಇರಲಿಲ್ಲ. ಅವರು ನನ್ನ ತಾಯಿ ಇಬ್ಬರೇ ನಿಟ್ಟೆಯಲ್ಲಿ ಇರ್ತಾ ಇದ್ರು. ನನ್ನ ಬ್ರದರ್ ದಿನ ಹೋಗ್ತಾ ಇದ್ದ ಅಲ್ಲಿಗೆ ಫ್ಯಾಕ್ಟ್ರಿಗೆ, ಅಲ್ಲಿ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಮತ್ತೆ ಸಾಯಂಕಾಲ ಫ್ಯಾಕ್ಟ್ರಿಯಿಂದ ವಾಪಸ್ ಬರ್ತಾ ಇದ್ದ. ಯಾವಾಗಲೂ ಒಂದ್ಸಲ ಮಂಗಳೂರಿಗೆ ಬಂದು 2-3 ದಿವಸ ಇದ್ಬಿಟ್ಟು ಹೋಗ್ತಾ ಇದ್ರು. ಆದ್ರೆ ಯಾವ ಮಕ್ಕಳ ಜೊತೆ ಪರ್ಮನೆಂಟ್ ಆಗಿ ಇದ್ದೇ ಇರಲಿಲ್ಲ ಅವರು. ಇಲ್ಲ, ಅವರು ಅಲ್ಲೇ ಮನೆಯಲ್ಲೇ ಇರ್ತಾ ಇದ್ರು, ಎಲ್ಲೂ ಹೋಗ್ತಾ ಇರಲಿಲ್ಲ. ಹೌದೌದು, ಸ್ಪೀಕರ್ ಆಗಿದ್ರು. ಮ್ಯಾಟರ್ ಆಫ್ ಫ್ಯಾಕ್ಟ್ ಅವರನ್ನ ಸರ್ಕಾರದವರು ಪ್ರೆಸಿಡೆಂಟ್ ಮಾಡ್ಬೇಕಂತ ಇದ್ರು. ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಇವರು ಹೋಗಿ ಹನುಮಂತ ಅವರನ್ನು ಸೋಲಿಸಿ ಹೋಗಿದ್ರು. ಆವಾಗ ಸಂಜೀವ್ ರೆಡ್ಡಿ ಅವರು ಸ್ಪೀಕರ್ ಆಗಿದ್ರು. ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಪಾರ್ಟಿಗೆ ಮೆಜಾರಿಟಿ ಪ್ರೆಸಿಡೆಂಟ್ಗೆ ಎಲೆಕ್ಟ್ ಮಾಡೋ ಶಕ್ತಿ ಇರಲಿಲ್ಲ. ಆವಾಗ ಸಂಜೀವ್ ರೆಡ್ಡಿ ಅವರನ್ನು ಕೇಳಿದ್ರಂತೆ. ಅವ್ರು ಹೇಳಿದ್ರು, ನಾನು ಹಿಂದೆ ಒಂದ್ಸಲ ನಿಂತ್ಬಿಟ್ಟು ಸೋತೋಗಿದ್ದೇನೆ, ನನಗೆ ಬೇಡ ಅಂತ. ಆವಾಗ ಪಾರ್ಟಿಯವರು ನನ್ನ ತಂದೆಯವರನ್ನು ಕೇಳಿದ್ರು, ಅಂದರೆ ನೀವು ಆಗಿ ಅಂತ. ಅವ್ರು ಒಪ್ಪಿಗೆ ಕೊಟ್ಟಿದ್ರು. ಆವಾಗ ಇಂದಿರಾ ಗಾಂಧಿ ಅವರು ಹೇಳಿದ್ರಂತೆ, ನನ್ನ ಪಕ್ಷ ಸೋತೋಗಿದೆ ಇದರಲ್ಲಿ, ಆದರೆ ಪ್ರೆಸಿಡೆಂಟಲ್ಲಿ ನಿಮ್ಮನ್ನು ಸೋಲಿಸುವ ಶಕ್ತಿ ನಮಗಿದೆ, ಆದರೆ ನಾನು ಯಾರ ಕ್ಯಾಂಡಿಡೇಟ್ ಹಾಕಲ್ಲ, ನೀವು ಯಾರನ್ನು ಬೇಕಾದ್ರೆ ಹಾಕಲ್ಲ ಅಂತ. ಆವಾಗ ನನ್ನ ತಂದೆಯವ್ರ ಹೆಸರು ಹೇಳಿದ್ರು ಅಂತ ಅವ್ರು ಒಪ್ತಿದ್ರು. ಅದು ತಿಳಿದಾಗ ಸಂಜೀವ್ ರೆಡ್ಡಿ ಅವರು ಹೇಳಿದ್ರಂತೆ, ಯಾರು ಕಂಟೆಸ್ಟ್ ಮಾಡದಿದ್ರೆ ನಾನು ಹೋಗ್ತೇನೆ ಅಂತ ರಾಷ್ಟ್ರಪತಿಗೆ. ಆವಾಗ ಮೊರಾರ್ಜಿ ದೇಸಾಯಿ ಅವರು ಪ್ರೆಸಿಡೆಂಟ್ ಆಗಿದ್ದರು. ಮೊರಾರ್ಜಿ ದೇಸಾಯಿ ನನ್ನ ತಂದೆಗೆ ಫೋನ್ ಮಾಡಿ ಹೇಳ್ತಾರಂತೆ, ಈ ರೀತಿ ಆಯ್ತಪ್ಪ, ಅವರು ಹಿಂದೆ ಒಂದ್ಸಲ ನಮ್ಮ ಪರವಾಗಿ ನಿಂತು ಸೋತೋಗಿದ್ದಾರೆ. ತಂದೆ ಹೇಳಿದ್ರು, ನಾನೇನು ಮಾಡೋದು, ನೀವೇ ಹೇಳಿದಲ್ಲ ಅಂತ. ಅದು ಮಿಸ್ ಆಯ್ತು ಅವ್ರಿಗೆ. ಆ ನಂತರ ಸಂಜೀವ್ ರೆಡ್ಡಿ ಅವರು ಇಲ್ಲಿ ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ಪ್ರೆಸಿಡೆಂಟ್. ಆ ಸ್ಪೀಕರ್ ಹುದ್ದೆ ನನ್ನ ತಂದೆಯವ್ರಿಗೆ. ಯಾವುದೇ ಚುನಾವಣೆ ಸೋತೋಗಿದ್ರು, ಅದು 82ರಲ್ಲಿ. ಬಟ್ ಹಿಡಿಂಟ್ ಯಾವುದಕ್ಕೂ ಪ್ರಯತ್ನನೇ ಮಾಡಿಲ್ಲ, ಸಂಪರ್ಕನೇ ಕಳ್ಕೊಂಡು. ಕಾಂಟ್ಯಾಕ್ಟ್ ಅಂದರೆ ಇತ್ತು, ಅವರು ಯಾರು ಬಂದು ಹೋಗ್ತಾ ಇರಲಿಲ್ಲ ಯಾರು ಅಲ್ಲಿಗೆ. ಅವ್ರು ತೀರ್ಕೊಂಡ ನಂತರ ಅವರ ಇದಕ್ಕೆಲ್ಲ ಭಾಳ ಜನ ಬಂದಿದ್ರು. ಮನಮೋಹನ್ ಸಿಂಗ್ ಅವರು ಬಂದಿದ್ರು, ಮತ್ತು ಅದ್ವಾನಿ ಅವರು ಅಫ್ಕೋರ್ಸ್ ಬಂದಿದ್ರು. 90ರಲ್ಲಿ ತೀರ್ಕೊಂಡ್ರು. ಅದು ಒಂದು ಘಟನೆ ನೋಡ್ರಿ. ನಾನು ಆವಾಗ ಅಡಿಷನಲ್ ಸೊಲಿಸಿಟರ್ ಜನರಲ್ ಆಗಿದ್ದೆ ಡೆಲ್ಲಿಯಲ್ಲಿ. ನನಗೆ ಒಂದಿದೇನೆಂದರೆ, ನಾನು ಕಾನೂನಿಗೆ ಬರ್ತಾ ಇದ್ದೇನೆ ಅನ್ನೋದು ಧೈರ್ಯ ಯಾರಿಗೂ ಇರಲಿಲ್ಲ. ಆದರೆ ಬಂದ ಮೇಲೆ ನಾನು ಅಡ್ವೊಕೇಟ್ ಜನರಲ್ ಆಗಿದ್ದೆ. ನನ್ನ ತಂದೆಯವರಿಗೆ ಭಾಳ ಖುಷಿ ಆಯಿತು, ಮಗ ಅಡ್ವೊಕೇಟ್ ಜನರಲ್ ಆದ ಅಂತ. ಆಮೇಲೆ ಅಡಿಷನಲ್ ಸೊಲಿಸಿಟರ್ ಜನರಲ್ ಆದೆ. ಹಾಗೆ ಡೆಲ್ಲಿಯಲ್ಲಿದ್ದೆ. ಒಂದು ದಿವಸ ನಾನು ನನ್ನ ಹೆಂಡತಿ ಫಾರಿನ್ಗೆ ಹೋಗ್ಬೇಕಂತ, ಪ್ರತಿ ವರ್ಷ ಹೋಗ್ತಾ ಇದ್ವಿ 1-2 ಸಲ ಫಾರಿನ್ಗೆ. ಆ ಸಲನೂ ಮೇ ರಾಜ್ಯದಲ್ಲಿ ಹೋಗ್ಬೇಕಂತ ಇದ್ವಿ. ಅವಾಗ ನನ್ನ ತಾಯಿಗೆ ಆರೋಗ್ಯ ಸರಿಯಾಗಿರಲಿಲ್ಲ, ಆಪರೇಷನ್ ಆಗಿತ್ತು. ಇನ್ನು ನೋಡ್ಕೊಂಡು ಹೋಗೋಣ ಅಂತ ನಾವು ಡೆಲ್ಲಿಯಿಂದ ಮಂಗಳೂರಿಗೆ ಬಂದು
ಅಮ್ಮ ನೋಡಿದ ನಂತರ ಒಂದು ದಿವಸ ಇದ್ದೆ. 2ನೇ ದಿವಸ ನಾನು ಹೇಳಿದೆ, ನಾನು ಬೆಂಗಳೂರಿಗೆ ಹೋಗ್ತೇನಮ್ಮ, ಅಲ್ಲಿಂದ ಮತ್ತೆ ಫಾರಿನ್ಗೆ ಹೋಗ್ಬೇಕಂತ. ಆ ತಾಯಿ ಹೇಳಿದ್ರು ಹೋಗಪ್ಪ. ತಂದೆಯವ್ರಿಗೆ ಹೇಳ್ಕೋದೆ. ಆ ತಂದೆಯವ್ರು ಹೇಳಿದ್ರು, ಏನು ನಿನ್ನನ್ನು ನೋಡಿ 2 ವರ್ಷ ಆಯಿತು, ಇವಾಗ ಬಂದಿದ್ದೆ, ಅಮ್ಮ ಇನ್ನೂ ಆಸ್ಪತ್ರೆಯಲ್ಲಿದ್ದಾಳೆ, ಇವಾಗಲೇ ಅವಸರ ಯಾಕೆ ನಿನ್ಗೆ ಹೋಗೋಕ್ಕೆ ಅಂತ. ನಾನು ಹೇಳಿದೆ, ಈ ರೀತಿ ಟಿಕೆಟ್ ತಗೊಂಡಾಗಿದೆ, ಎಲ್ಲ ಟಿಕೆಟ್ ಎಲ್ಲ ಹೋಗ್ತದೆ, ಹೋಟೆಲ್ ರಿಸರ್ವೇಷನ್ ಮಾಡಿದೆ, ಅದೆಲ್ಲ ಹೋಗ್ತದೆ, ಸರಿ ಹೋಗೋದಿದ್ರು ಹೋಗು ಅಂತ ಹೇಳಿದ್ರು. ಅದೇ ಸಮಯದಲ್ಲಿ ಬೆಂಗಳೂರು ಮಂಗಳೂರು ಏರ್ಲೈನ್ಸ್ ಕ್ಯಾನ್ಸಲ್ ಆಗಿತ್ತು. ಮತ್ತೆ ನನ್ನ ಅಣ್ಣನ ಕಾರ್ ತಗೊಂಡು ನಾನು ನನ್ನ ಹೆಂಡತಿ ಬರ್ತಾ ಇದ್ವಿ ಬೆಂಗಳೂರಿಗೆ ರೋಡಲ್ಲಿ. ದಾರಿಯಲ್ಲಿ ನಾನು ಹೆಂಡತಿಗೆ ಹೇಳಿದೆ, ಯಾಕಪ್ಪ ನನ್ನ ತಂದೆಯವರು ಯಾರು ಈ ರೀತಿ ಮಾತಾಡ್ತಾ ಇರಲಿಲ್ಲ, ಅವ್ರದ್ದೊಂದು ಬೇರೆನೇ ಜೀವನ ಶೈಲಿ, ಯಾರ್ದೊಂದು ಕಷ್ಟ ಸುಖದ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಇವತ್ತು ಮೊದಲನೇ ಸಲ ಹೇಳಿದ್ರು, ಯಾಕೆ ಹೋಗ್ತಾ ಇದ್ದಿ ತಾಯಿಯನ್ನು ಬಿಟ್ಬಿಟ್ಟು ಹಾಗೆ ಹೀಗೆ ಅಂತ ಬೇಜಾರು ಪಟ್ಕೊಂಡ್ರು. ಇಲ್ಲಪ್ಪ ಯಾಕೆ ಅವಳು ಹೇಳಿದ್ರೆ, ಆಗ್ತದೆ ಅವ್ರಿಗೆ ಪಾಪ, ನಿನ್ನ ನೋಡಿ 2 ವರ್ಷ ಆಯಿತು, ಬಂದೊಂದು 2 ದಿವಸ ಇದ್ದಿ ಹೊರಟು ಹೋಗ್ತಾ ಇದ್ದಿ ಅಂತ. ಬಂದವನೇ ನಾನು ಫೋನ್ ಮಾಡಿದೆ ನನ್ನ ತಾಯಿಗೆ, ಏನಾದರೂ ಆಗ್ಬೋದು ಅನ್ನೋ ಹಿನ್ನೆಲೆ. ಅಲ್ಲಿ ನಾನು ಚೆನ್ನಾಗಿದ್ದೇನೆ, ನಾಳೆ ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿದರು. ಕದ್ರಿಯಲ್ಲಿ ಒಂದು ಆಸ್ಪತ್ರೆ ಇದೆ ನಾನಿದೆ ಅಲ್ಲಿ. ಮತ್ತೆ ಮರುದಿವಸ ಬೆಳಿಗ್ಗೆ 6 ಗಂಟೆಗೆ ನನ್ನ ಅಣ್ಣನ ಹೆಂಡತಿ ಫೋನ್ ಮಾಡ್ತಾಳೆ, ನಿನ್ನ ತಂದೆಯವರಿಲ್ಲ. ಮಲ್ಗಕ್ಕೆ ಹೋದವರು ಎದ್ದಿಲ್ಲ ಬೆಳಿಗ್ಗೆ. ಯಾವ ರೋಗ, ಅದೇ ಬ್ಲಡ್ ಪ್ರೆಷರ್ ಎಲ್ಲ ಇತ್ತು, ಬಟ್ ಆಸ್ಪತ್ರೆಯಲ್ಲಿದ್ದೇನಿಲ್ಲ. 80 ವರ್ಷ. ಹೌದು, ಈ ರೀತಿ ಪರ್ಸನಲ್ ಆಗಿ ಬೇರೆ ಕೇಸ್ ವಿಚಾರ ಎಲ್ಲ ಮಾತಾಡ್ತಾ ಇದ್ವಿ ನಾವು. ಆದರೆ ವೈಯಕ್ತಿಕವಾಗಿ ನನ್ನ ಅಣ್ಣನ ವಿಚಾರ, ತಂಗಿ ವಿಚಾರ ಏನು ಹೇಳ್ತಾ ಇರಲಿಲ್ಲ ಅವರು. ಮದುವೆ ಆದಾಗ ಅದು ಹೇಳಿದಲ್ಲ, ನಿನ್ನ ಇನ್ನೊಬ್ಳು ತಂಗಿ ಇದ್ದಾಳೆ, ಮದುವೆ ಆಗಲಿ ಹಾಗೆ ಅಂತ. ಮತ್ತೆ ಇಲ್ಲ, ನಮ್ಮಿಂದ ಮಾಡೋಕ್ಕಾಗಲ್ಲ, ಆಕೆ ಕುಟುಂಬದವ್ರು ಏನು ತಿಳ್ಕೊಳ್ಬೋದು, ನಾವು ಬರ್ತೇವೆ ರಜದಿಂದ, ಮದುವೆ ಮಾಡ್ತೇವೆ ಹಾಗೆ ಹೀಗೆ ಅಂತ. ಅದು ಪರ್ಸನಲ್ ಆಗಿ ಮಾತಾಡಿ, ಇಲ್ಲಾಂದ್ರೆ ಯಾವುದೇ ನಮ್ಮ ವಿದ್ಯೆ ಬಗ್ಗೆನೂ ಮಾತಾಡ್ತಾ ಇರಲಿಲ್ಲ. ಏನು ಬೇಕಾದರೂ ನೀವು ಮಾಡ್ಕೊಳ್ಳಿ ಅನ್ನೋದು. ಆ ಮೆಡಿಕಲ್ ಬೇಡ ಅಂದಾಗ ಕಾನೂನಿಗೆ ಹೋಗಿ ಅಂತ ಹೇಳಿದ್ರು. ಅದೊಂದು ರೇರ್ ಸಜೆಷನ್. ಅದೇ ಮತ್ತೆ ನಾನು ತಾಯಿ ವಿಚಾರ ಹೇಳಿದೆ. ಅವರು, ನಾನು ಇದು ಸುಪ್ರೀಂ ಕೋರ್ಟ್ ಜಡ್ಜ್ ಬೇಕೋ ಬೇಡೋ ಅಂತ ಯೋಚನೆ ಮಾಡಿದೆ. ಇಲ್ಲ, ನಿನ್ನ ತಂದೆಯವರು ಇರ್ತಾ ಇದ್ರು, ಇದೆಲ್ಲ ಆಗ್ತಾ ಇತ್ತು ಅಂತ ಹೇಳಿದ್ರು. ಮತ್ತೆ ಅವರನ್ನು ನೀವು ನನ್ನ ಪ್ರತಿಜ್ಞಾ ಸ್ವೀಕಾರಕ್ಕೆ ನೀವು ಬರಬೇಕಂತ ಕೇಳ್ಕೊಂಡು ಅವ್ರು ಹೇಳಿದ್ರು, ನಿನ್ನ ತಂದೆಯವ್ರ ಕಾಲ ಆದಮೇಲೆ ನಾನು ಮನೆ ಬಿಟ್ಟು ಹೋಗಿಲ್ಲಪ್ಪ, ನಾನು ಬರಲ್ಲ ಅಂತ ಹೇಳಿದ್ರು. ಅದು 6ನೇ ತಾರೀಕು ಜನವರಿ, 8ನೇ ತಾರೀಕು ಜನವರಿಗೆ ನನ್ನ ಸ್ವೇರಿಂಗ್. ಐ ಥಿಂಕ್ 20ನೇ ತಾರೀಕು ಜನವರಿಗೆ ನನ್ನ ಬ್ರದರ್ ಫೋನ್ ಮಾಡ್ತಾನೆ ರಾತ್ರಿ, ಅಮ್ಮನಿಗೆ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಇದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ನಾನು ಏನೋ ಮೈನರ್ ಪ್ರಾಬ್ಲಮ್ ಅಂತ ಹೇಳಿ ನಾನು ಡೆಲ್ಲಿ ಜಡ್ಜ್ ಆಗಿದ್ದೆ. ಅವಾಗ ಇನ್ನೂ ಜಡ್ಜ್ ಮನೆಗೆ ಹೋಗಿರಲಿಲ್ಲ, ಇಂದ 10 ದಿವಸ ಆದದ್ದು ಜಡ್ಜ್ ಆಗಿ, ಇನ್ನು ಮನೆ ಅಲಾಟ್ ಆಗಿರಲಿಲ್ಲ. ಸೆಕ್ಯೂರಿಟಿ ಅವರೆಲ್ಲ ಅದು ಅಪಾರ್ಟ್ಮೆಂಟ್ ಇತ್ತು, ಅವರು ಬರ್ತಾ ಇರಲಿಲ್ಲ. ಸುಮಾರು 2 ಗಂಟೆ ಹೊತ್ತಿಗೆ ಫೋನ್ ಮಾಡ್ತಾನೆ, ಅವ್ರು ಅಮ್ಮ ಇಲ್ಲ ಹೋದರು ಅಂತ. ನನಗೆ ಎಲ್ಲ ಪ್ರಾಕ್ಟೀಸ್ ಪ್ರೋಟೋಕಾಲ್ ಏನು ಗೊತ್ತಿರಲಿಲ್ಲ. ಎಲ್ಲ ಬ್ಯಾಗ್ ಎಲ್ಲ ಬಟ್ಟೆ ಹಾಕ್ಕೊಂಡು ನಾನು ಒಬ್ಬನೇ ಮೆಸೇಜ್ಗೆ ನಾನು ಹೋಗಿ ಬರ್ತೇನೆ, ಆಮೇಲೆ ಬೇಕಾದ್ರೆ ಬಾ ಅಂತ ಏರ್ಪೋರ್ಟ್ಗೆ ಹೋದೆ. ಏರ್ಪೋರ್ಟಲ್ಲಿ 6 ಗಂಟೆಗೆ ಫ್ಲೈಟ್ ಇತ್ತು. ಸುಮಾರು 5 ಗಂಟೆ ಹೊತ್ತಿಗೆ ಮುಂಬೈಗೆ ಫ್ಲೈಟ್ ಇತ್ತು, ಮುಂಬೈಯಿಂದ ಬೆಂಗಳೂರಿಗೆ. ಅಲ್ಲಿ ಸಡನ್ ಆಗಿ ನನ್ನ ನೆನಪಾಯ್ತು, ನಾನು ಹೇಳಬೇಕಲ್ಲ ನಾನು ಕೋರ್ಟಿಗೆ ಬರಲ್ಲ ಅಂತ. ನಾನು ಎಲ್ಲೂ ನ್ಯಾಯಾಧೀಶನಾಗಿರಲಿಲ್ಲ ಮೊದಲು, ಹೈಕೋರ್ಟಲ್ಲೇ. ಫೋನ್ ಮಾಡಿ ಹೇಳಿದೆ ನಾನು. ಆವಾಗ ಚೀಫ್ ಜಸ್ಟಿಸ್ ಹೇಳಿದರು, ನನಗೆ ಯಾಕೆ ತಿಳಿಸಿಲ್ಲ, ನಾನು ಪ್ರೋಟೋಕಾಲ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೆಲ್ಲ ನನಗೆ. ನಾನು ಟ್ಯಾಕ್ಸಿ ತಗೊಂಡು ಹೋದದ್ದು. ಇಲ್ಲ ಸರ್, ಹಿಂಗಾಯಿತು, ನನಗೆಲ್ಲ ಗೊತ್ತಿರಲಿಲ್ಲ ಅಂತ. ಮತ್ತು ನಾನು ಮುಂಬೈಯಲ್ಲಿ ಇಳಿದಾಗ ಮುಂಬೈ ಹೈಕೋರ್ಟ್ ಪ್ರೋಟೋಕಾಲ್ನವ್ರು ಬಂದಿದ್ದರು. ಮತ್ತು ಇನ್ನೊಂದು ಫ್ಲೈಟ್ ತಗೊಂಡು ಮಂಗಳೂರಿಗೆ ಹೋದೆ. ಇಲ್ಲೆಲ್ಲ ಎಲ್ಲ ಕ್ರಿಯೆ ಎಲ್ಲ ಮುಗಿಸ್ಬಿಟ್ಟು ಅಲ್ಲೊಂದು 4 ದಿವಸ ಇದ್ದೆ ಅಷ್ಟೇ. ಹೌದು, ನಮಗೆಲ್ಲೋದ್ರೂ ಪ್ರೋಟೋಕಾಲ್ ಇರ್ತಾ ಇತ್ತು. ಸರ್ಕಾರಿ ಕಾರು ಕೊಡ್ತಾಯಿದ್ರು ಪ್ರೋಟೋಕಾಲು. ಸರ್ಕಾರಿ ಗೆಸ್ಟ್ ಹೌಸ್ ಬೇಕಿದ್ರೆ, ನನಗೆ ಮಂಗಳೂರು ಅಣ್ಣನ ಮನೆ ಇದೆ, ಎಲ್ಲೋದ್ರೂ ಅಲ್ಲೇ ಇರ್ತಾ ಇದ್ದೆ ನಾನು. ಆದರೆ ಇವತ್ತಿಗೂ ನೆನಪಿದೆ ಅವ್ರು ಮಾಡಿದ ಸಹಾಯ, ಮರೆಯೋಂಗಿಲ್ಲ. ನೀವು ಸುಲ್ತಾನ್ ಅಂತ ಒಂದು ಇದು ಕೇಳಿದ್ರ, ಇಲಿಸಿಟ್ ಲಿಕ್ಕರ್ ಮಾರಿಬಿಟ್ಟು ಬಹಳ ಜನ ಸತ್ತೋದ್ರು ಬೆಂಗಳೂರಲ್ಲಿ. ಅವನಿಗೆ ಬೇಲ್ ಕೊಡಿಸಿದವನು ನಾನು. ಹೌದು, ಅದ್ರಲ್ಲಿ ನನಗೇನಿದೆ, ಮುಜುಗರ ಏನಿಲ್ಲ. ಅದಕ್ಕೆ ನೀವು ಹೇಳ್ತಾ ಇದ್ದೆ ನಾನು ಅದನ್ನ. ಅದೇ ರೀತಿ ಮಹಾರಾಜರ ಸೆಕ್ರೆಟರಿ ಒಬ್ರು ಇದ್ರು, ಧರಣಿಪಾಲ್ ಅಂತ. ಅವರು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೊಡೆದ್ರು ಇದರಲ್ಲಿ, ಚಾಮುಂಡಿ ಬೆಟ್ಟದ ದೇವಸ್ಥಾನದ ಹತ್ರ. ಅವರು ವಾಸ್ ನಾಟ್ ವೆರಿ ಪಾಪ್ಯುಲರ್ ವಿತ್ ದ ಪೀಪಲ್. ಸೊ ಅಲ್ಲಿನ ಪೊಲೀಸ್ ಅವರು ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ, ಅವ್ರಿಗೆ ಶಿಕ್ಷೆ ಆಗ್ತದೆ. ಶಿಕ್ಷೆ ಆದ ನಂತರ ಅಪೀಲ್ ಹಾಕ್ಬೇಕಂತ ಇದ್ದಾಗ ನನಗೆ ಮಹಾರಾಜರ ಪರವಾಗಿ ಒಂದು ಫೋನ್ ಬರ್ತದೆ, ಈ ರೀತಿ ನಿಮ್ಮ ಹತ್ರ ಮಾತಾಡ್ಬೇಕಂತ ಇದ್ದಾರೆ ಮಹಾರಾಜರು ಅಂತ. ಆಯ್ತಪ್ಪ, ಎಲ್ಲಿ ಇವತ್ತು ಸಾಯಂಕಾಲ ಬೆಂಗಳೂರು ಅರಮನೆಗೆ ಬನ್ನಿ. ಯಾವ ಕೇಸ್ ಏನಂತ ನಂಗೆ ಏನು ಗೊತ್ತಿಲ್ಲ. ಹೋದೆ. ಮೊದಲನೇ ಸಲ ಅವರನ್ನು ದೂರದಿಂದ ಕಂಡಿದ್ದೇನೆ. ವೈಯಕ್ತಿಕವಾಗಿ ಭಾಳ ಸಿಂಪಲ್ ಮನುಷ್ಯರು. ಜಯಚಾಮರಾಜ ಒಡೆಯರ್ ಹೇಳಿದರು ಕನ್ನಡದಲ್ಲಿ ಮಾತಾಡ್ತಾ, ನನ್ನ ಪರ್ಸನಲ್ ಸೆಕ್ರೆಟರಿ ಏನೋ ತಪ್ಪು ಮಾಡಿದ್ದಾನೆ, ನೀವು ಸ್ವಲ್ಪ ಅವ್ರ ಪರವಾಗಿ. ನಾನು ಹೇಳಿದೆ, ಸರ್ ಸ್ವಾಮಿ ನಿಮಗೆ ನನ್ನ ಹೆಸರು ಹೆಂಗೆ ಗೊತ್ತಾಯಿತು? ಇಲ್ಲ, ಹೈಕೋರ್ಟ್ ನ್ಯಾಯಾಧೀಶರೊಬ್ಬರು ಹೇಳಿದರು, ಆತನಿಗೆ ಕೊಡಿ, ಆತ ಒಳ್ಳೆ ಕೆಲಸ ಮಾಡ್ತಾನೆ ಅಂತ. ಮತ್ತು ನಿಮ್ಮ ತಂದೆಯವ್ರ ವಿಚಾರ ಕೂಡ ನಾನು ತಿಳ್ಕೊಂಡಿದ್ದೀನಿ. ಆಗಲಿ ಸ್ವಾಮಿ ಅಂತ ಕಾಲಿಡಕ್ಕೆ ಹೋದೆ. ಇಲ್ಲ ಬೇಡ ಅಂತ ಹೇಳಿದ್ರು. ಒಂದೇ ಸಲ ಭೇಟಿ ಮಾಡಿದ್ದು. ತದನಂತರ ಹೈಕೋರ್ಟಲ್ಲಿ ಅಡ್ಮಿಟ್ ಆಗಿ ಬೇಲ್ ಸಿಗ್ತಾವ್ರಿಗೆ, ಧರಣಿಪಾಲ್ ಅಂತ. ಪರ್ಸನಲ್ ಸೆಕ್ರೆಟರಿ ಆಗಿದ್ರು. ಅವ್ರು ತಮಿಳ್ನವ್ರು ಕಾಣಿಸ್ತದೆ.